ಆರುಷ್ ಮೀಟಿಂಗ್ ರೂಮ್ಗೆ ಬಂದು ಸೀಟ್ನಲ್ಲಿ ಕುಳಿತುಕೊಂಡ. ಅವನ ಮುಖದಲ್ಲಿ ಕೆಲಸದ ಬಗ್ಗೆ ಅತೀವ ಗಾಂಭೀರ್ಯವಿತ್ತು. ಸಾನ್ಯಾ ಹೊಸ ಪ್ರಾಜೆಕ್ಟ್ನ ಫೈಟ್ ಅಟೆಂಡರ್, ಡ್ರೆಸ್ಸಿಂಗ್ ಮತ್ತು ಕೆಲಸದ ಬಗ್ಗೆ ಪ್ರೆಸೆಂಟೇಷನ್ ಕೊಡೋಕೆ ಶುರು ಮಾಡಿದಳು. ಸಾನ್ಯಾ ಒಂದೊಂದೇ ಸ್ಲೈಡ್ ತೋರಿಸುತ್ತಾ ಏನೇನೋ ಹೇಳ್ತಿದ್ಲು. ಆದರೆ ಅವಳು ಹೇಳ್ತಿದ್ದ ವಿಷಯಕ್ಕೂ ಆರುಷ್ ನಿರೀಕ್ಷೆ ಮಾಡ್ತಿದ್ದ ಕ್ವಾಲಿಟಿಗೂ ಅಜಗಜಾಂತರ ವ್ಯತ್ಯಾಸ ಇತ್ತು. ಆರುಷ್ ಅವಳ ಪ್ರೆಸೆಂಟೇಷನ್ ನೋಡ್ತಾ ನೋಡ್ತಾ ಅವನಿಗೆ ತಲೆ ಕೆಟ್ಟು ಹೋಗೋಕೆ ಶುರು ಆಯಿತು. ಕೊನೆಗೆ ತಾಳ್ಮೆ ಕಳೆದುಕೊಂಡ ಆರುಷ್ ಅವಳ ಮಾತನ್ನು ಮಧ್ಯದಲ್ಲೇ ನಿಲ್ಲಿಸಿಬಿಟ್ಟ. ಸ್ಟಾಪ್ ಇಟ್ ಸಾನ್ಯಾ, ಇದೇನಾ ನೀನು ಮಾಡಿರೋ ಪ್ರೆಸೆಂಟೇಷನ್? ಇದರಲ್ಲಿ ಸ್ವಲ್ಪವೂ ಕ್ರಿಯೇಟಿವಿಟಿ ಇಲ್ಲ ಅಂತ ಗದರಿಸಿದ. ಸಾನ್ಯಾ ಗಾಬರಿಯಿಂದ ನೋಡುತ್ತಿದ್ದಾಗ ಆರುಷ್ ತನ್ನ ಹಣೆ ಸವರಿಸಿಕೊಳ್ಳುತ್ತಾ, ನಿಮ್ಮ ಪ್ರೆಸೆಂಟೇಷನ್ ಕೇಳಿ ನನಗಂತೂ ತಲೆ ಕೆಟ್ಟು ಹೋಗ್ತಿದೆ. ಸಾಕು ನಿಲ್ಲಿಸಿ, ನಾನೇ ನಿಮ್ಮನ್ನ ಆಮೇಲೆ ಕರಿತೀನಿ. ಸದ್ಯಕ್ಕೆ ನೀವೆಲ್ಲರೂ ಇಲ್ಲಿಂದ ಹೋಗಿ ಅಂತ ಖಡಕ್ಕಾಗಿ ಹೇಳಿದ. ಸಾನ್ಯಾಳ ಪ್ರೆಸೆಂಟೇಷನ್ ನೋಡಿ ಆರುಷ್ ತಲೆ ಕೆಡಿಸಿಕೊಂಡು ಕುಳಿತಿದ್ದಾಗ ಟೀಮ್ನಲ್ಲಿದ್ದ ಒಬ್ಬ ಹುಡುಗ ಕೈ ಎತ್ತಿ, ಸರ್, ನಂದೊಂದು ಸಣ್ಣ ಐಡಿಯಾ ಇದೆ ಅಂದನು. ಆರುಷ್ ಅವನ ಕಡೆ ನೋಡಿ, ಹೇಳು ಏನದು ಅಂದನು. ಆ ಹುಡುಗ ಮುಂದುವರಿಸುತ್ತಾ, ಸರ್, ನಾವು ಬರೀ ಮಾಡರ್ನ್ ಡಿಸೈನ್ ಅಂತ ಹೋಗುವ ಬದಲು ನಮ್ಮ ಕಲ್ಚರ್ ಅಥವಾ ಲೋಕಲ್ ಟಚ್ ಇರೋ ಥರ ಏನಾದರೂ ಮಾಡಿದರೆ ಹೇಗೆ? ಅಂದರೆ ಫೈಟ್ ಅಟೆಂಡರ್ಸ್ ಡ್ರೆಸ್ ಮತ್ತು ಸ್ಟೈಲ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣುತ್ತೆ. ಈಗಿನ ಕ್ಲೈಂಟ್ಸ್ ಕೂಡ ಹೊಸತನ ಇಷ್ಟಪಡ್ತಿದ್ದಾರೆ. ಹಾಗೆ ಈ ಪ್ಲೇಸ್ ನೋಡಿ ನಾವು ಡಿಸೈನ್ ಮಾಡಿರೋದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂದನು. ಆರುಷ್ ಒಂದು ತಕ್ಷಣ ಯೋಚಿಸಿದನು. ಈ ಮಾತಿನಲ್ಲಿ ಏನೋ ಒಂದು ಲಾಜಿಕ್ ಇದೆ ಅನ್ನಿಸಿತ್ತು. ಅವನಿಗೆ ತಕ್ಷಣ ಸೈರಾ ಬಿಡಿಸಿದ ಆ ಸಿಂಪಲ್ ಚಿತ್ರ ನೆನಪಾಯಿತು. ಗುಡ್, ಇದರಲ್ಲಿ ಏನೋ ವಿಷಯ ಇದೆ. ಈ ಐಡಿಯಾ ಚೆನ್ನಾಗಿದೆ. ಇದನ್ನೇ ನಾವು ಇಂಪ್ರೂವ್ ಮಾಡೋಣ. ನೀನು ಹೇಳಿದ್ದಕ್ಕೆ ನನ್ನ ಒಪ್ಪಿಗೆ ಇದೆ ಅಂದನು. ಆರುಷ್ ಓಕೆ ಅಂದ ತಕ್ಷಣ ಮೀಟಿಂಗ್ ರೂಮ್ನಲ್ಲಿದ್ದವರೆಲ್ಲರೂ ನಿಟ್ಟುಸಿರುಬಿಟ್ಟರು. ಸದ್ಯಕ್ಕೆ ಬಾಸ್ ಕೋಪ ತಣ್ಣಗಾಯ್ತಲ್ಲ ಅಂತ ಎಲ್ಲರೂ ಖುಷಿಯಾದರು. ಹಣೆ ಉಜ್ಜಿಕೊಳ್ಳುತ್ತಾ ಮುಖ ಸಣ್ಣಗೆ ಮಾಡಿಕೊಂಡು ವೇದಿಕ್ ಕ್ಯಾಬಿನ್ ಒಳಗೆ ಬಂದ ಸೈರಾಳನ್ನು ನೋಡಿ ವೇದಿಕ್ ಗಾಬರಿಯಿಂದ ಕೇಳಿದ, ಏನಾಯ್ತು ಸೈರಾ? ಹಣೆ ಯಾಕೆ ಅಷ್ಟು ಕೆಂಪಾಗಿದೆ? ತಲೆಗೆ ಏನಾದರೂ ಏಟು ಬಿತ್ತಾ? ಸೈರಾ ನೋವಿನಲ್ಲೇ ಕೈ ಸನ್ನೆಯಲ್ಲೇ ಬೇಡ ಅಂತ ಹೇಳಿ, ಅದೆಲ್ಲ ಬಿಡಿ ಸರ್. ವಿಷಯ ಏನಂದರೆ ನನಗೆ ಆ ಮೀಟಿಂಗ್ ಅಟೆಂಡ್ ಮಾಡೋಕೆ ಆಗಲಿಲ್ಲ. ಅಲ್ಲಿ ಆ ಕ್ಯಾಂಪೇನ್ ಬಗ್ಗೆ ಏನು ಮಾತಾಡಿದ್ರು, ಏನು ಪ್ಲ್ಯಾನ್ ಮಾಡಿದ್ರು ಅಂತ ಒಂದು ಚೂರು ಇನ್ಫಾರ್ಮೇಷನ್ ಗೊತ್ತಾಗಲಿಲ್ಲ ಅಂದಳು. ವೇದಿಕ್ ಸಿಟ್ಟಿನಿಂದ ಕುರ್ಚಿಯಿಂದ ಎದ್ದು ನಿಂತು, ನಿನಗೆ ಮೀಟಿಂಗ್ ಅಟೆಂಡ್ ಮಾಡಿ ಎಲ್ಲ ರೆಕಾರ್ಡ್ ಮಾಡು ಅಂತ ಹೇಳಿದ್ದೆ ತಾನೇ, ಯಾಕೆ ಹೋಗಲಿಲ್ಲ ಅಂತ ಗದರಿಸಿದ. ಅದಕ್ಕೆ ಸೈರಾ ಕೂಡ ಸ್ವಲ್ಪ ಬೇಸರದಿಂದಲೇ ಉತ್ತರಿಸಿದಳು, ಮಿಸ್ಟರ್ ವೇದಿಕ್, ನಾನು ಬರೀ ಮೆಸೇಜ್ ಡೆಲಿವರಿ ಮಾಡೋ ಪರ್ಸನ್. ನನಗೆ ಆ ಹೈ ಲೆವೆಲ್ ಕ್ರಿಯೇಟಿವ್ ಮೀಟಿಂಗ್ಗಳೆಲ್ಲ ಹೇಗೆ ಅರ್ಥ ಆಗುತ್ತೆ? ಅಲ್ಲಿ ಏನೋ ಗ್ರಾಫಿಕ್ ಡಿಸೈನ್ ಅಂತ ಮಾತಾಡ್ತಿದ್ದಾರೆ, ಅದೆಲ್ಲ ನನಗೇನು ಗೊತ್ತು? ಅದ್ರ ಮೇಲೆ ಆರುಷ್ ಸರ್ ಬೇರೆ ನನ್ನನ್ನು ಮೀಟಿಂಗ್ಗೆ ಸೇರಿಸಿಕೊಳ್ಳೇ ಇಲ್ಲ. ನೀನು ಇಲ್ಲಿರೋ ಹಾಗಿಲ್ಲ ಅಂತ ಹೊರಗೆ ಕಳಿಸ್ಬಿಟ್ರು ಅಂದಳು. ವೇದಿಕ್ ಛೇ ಅಂತ ಹಣೆ ಚುಚ್ಕೊಂಡ. ಸೈರಾಳನ್ನು ಈ ರೀತಿ ಮೀಟಿಂಗ್ನಿಂದ ಹೊರಗೆ ಹಾಕಿದ್ದು ಅವನ ಪ್ಲಾನ್ಗೆ ದೊಡ್ಡ ಅಡ್ಡಿಯಾಯಿತು. ಅದೇ ಸಮಯಕ್ಕೆ ಆರುಷ್ ತನ್ನ ಕ್ಯಾಬಿನ್ ಬಾಗಿಲು ತೆರೆದು ಹೊರಬಂದನು. ತನ್ನ ಅಣ್ಣ ವೇದಿಕ್ನನ್ನು ಉದ್ದೇಶಿಸಿ, ವೇದಿಕ್, ನಾನು ಈಗಲೇ ಪ್ರಿಂಟಿಂಗ್ ಪ್ರೆಸ್ಗೆ ಹೊರಡುತ್ತಿದ್ದೇನೆ ಅಂದನು. ವೇದಿಕ್ ಸಹಾಯ ಮಾಡುವವನಂತೆ ನಟಿಸುತ್ತಾ, ಆರುಷ್, ನಿನ್ನ ಬದಲು ನಾನು ಯಾರನ್ನಾದರೂ ಅಲ್ಲಿಗೆ ಕಳಿಸ್ಲಾ ಎಂದು ಕೇಳಿದನು. ಆರುಷ್ ಖಡಕ್ಕಾಗಿ, ಬೇಡ, ನನಗೆ ಈ ವಿಷಯದಲ್ಲಿ ಯಾರ ಮೇಲೂ ನಂಬಿಕೆ ಇಲ್ಲ. ನಮಗೆ ಈಗಾಗಲೇ ತುಂಬ ತಡವಾಗಿದೆ. ನಾಳೆ ಬೆಳಗ್ಗೆನೆ ವೇಳೆಗೆ ಎಲ್ಲವೂ ಸಿದ್ಧವಾಗಿರಬೇಕು. ಇಟ್ ನೀಡ್ಸ್ ಟು ಬಿ ರೆಡಿ ಬೈ ಮಾರ್ನಿಂಗ್ ಎಂದನು. ಆಗ ವೇದಿಕ್ ಒಂದು ಕುತಂತ್ರದಿಂದ ಐಡಿಯಾ ಮಾಡಿದನು. ಬೆಳಗ್ಗಿನವರೆಗೂ ಒಬ್ಬನೇ ಹೇಗೆ ಮ್ಯಾನೇಜ್ ಮಾಡ್ತೀಯಾ? ಸೈರಾಳನ್ನು ನಿನ್ನ ಜೊತೆ ಕರ್ಕೊಂಡು ಹೋಗು, ನಿನಗೆ ಹೆಲ್ಪ್ ಆಗುತ್ತೆ. ಅವಳಿಗೆ ಒಳ್ಳೆ ವಿಶ್ವಲ್ ಮೆಮೊರಿ ಇದೆ ಎನ್ನುತ್ತಾ ಅಲ್ಲೇ ಇದ್ದ ಸೈರಾ ಕಡೆ ನೋಡಿದನು. ಆರುಷ್ ಕೂಡ ಸೈರಾಳ ಮುಖ ನೋಡಿದನು. ಸೈರಾ ಗಾಬರಿಯಿಂದ ನಾನಾ ಎಂಬಂತೆ ಇಬ್ಬರ ಮುಖ ನೋಡಿದಳು. ಆರುಷ್ ಸ್ವಲ್ಪ ಯೋಚಿಸಿ, ಓಕೆ, ಪರವಾಗಿಲ್ಲ, ಬಾ ಸೈರಾ, ಹೋಗೋಣ ಎಂದನು. ಸೈರಾ ವೇದಿಕ್ನ ಮುಖವನ್ನೊಮ್ಮೆ ನೋಡಿ, ಓಕೆ ಸರ್, ಬರ್ತೀನಿ ಅಂದಳು. ಆರುಷ್, ಸರಿ, ನಾನು ಹೊರಗಡೆ ಹೋಗ್ತಿದ್ದೀನಿ, ಬಾ ಎಂದು ಹೇಳಿ ಹೊರಟು ಹೋದನು. ಆರುಷ್ ಹೋದ ತಕ್ಷಣ ಸೈರಾ ಆತಂಕದಿಂದ ವೇದಿಕ್ನನ್ನು ಕೇಳಿದಳು, ಸರ್, ನನಗೇನು ಗೊತ್ತು ಆ ಪ್ರೆಷರ್ ಬಗ್ಗೆ, ನಾನು ಅಲ್ಲಿ ಹೋಗಿ ಏನು ಮಾಡಲಿ? ವೇದಿಕ್ ಮೆಲ್ಲಗೆ ಅವಳ ಹತ್ತಿರ ಬಂದು, ನೋಡು ಸೈರಾ, ನೀನು ಬರೀ ಆರುಷ್ನ ಫಾಲೋ ಮಾಡು. ಅಲ್ಲಿ ಆ ಕ್ಯಾಂಪೇನ್ ಹೇಗಾಗ್ತಿದೆ ಅಂತ ಫೋಟೋಸ್ ತಗೊಂಡು ನನಗೆ ಕಳಿಸು, ಓಕೆನಾ ಎಂದನು. ಸೈರಾ ಗೊಂದಲದಿಂದ, ಆದರೆ ನಾನು ಇದನ್ನೆಲ್ಲ ಹೇಗೆ ಮಾಡಲಿ ಎನ್ನುತ್ತಾ ಗಾಬರಿಯಲ್ಲಿ ಅಲ್ಲಿಂದ ಹೊರಟಳು. ಸೈರಾ ಆಫೀಸ್ನಿಂದ ಹೊರಬಂದು ಪಾರ್ಕಿಂಗ್ ಲಾಟ್ ಕಡೆ ನಡೆಯುತ್ತಿದ್ದಳು. ಆರುಷ್ ಕಾರಿನಲ್ಲಿ ಹೋಗಬಹುದು ಎಂದು ಅವಳು ಅಂದುಕೊಂಡಿದ್ದಳು. ಅಷ್ಟರಲ್ಲಿ ಆರುಷ್ ಅವಳನ್ನು ಜೋರಾಗಿ ಕೂಗಿ ಕರೆದ. ಸೈರಾ, ಎಲ್ಲಿಗೆ ಹೋಗ್ತಿದ್ದೀಯಾ? ಇಲ್ಲಿ ಬಾ.
ಸೈರಾ ತಿರುಗಿ ನೋಡಿದಾಗ ಅವಳಿಗೆ ಆಶ್ಚರ್ಯ ಕಾರಿತ್ತು. ಆರುಷ್ ಒಂದು ಅದ್ಭುತವಾದ ಸೂಪರ್ ಬೈಕ್ ಮೇಲೆ ಕುಳಿತಿದ್ದ. ಸೈರಾ ಕಣ್ಣು ಬಿಟ್ಟು ಅವನ ಮುಖವನ್ನೇ ನೋಡಿದಾಗ ಆರುಷ್ ಕೂಲಾಗಿ ಹೇಳಿದ, ನಾವು ಇದರಲ್ಲೇ ಹೋಗ್ತಿರೋದು, ನಿನ್ಗೇನಾದ್ರೂ ಪ್ರಾಬ್ಲಮ್ ಇದೆಯಾ? ಸೈರಾ ತಕ್ಷಣ ಸಾವರಿಸಿಕೊಂಡು, ನನಗೇನು ತೊಂದರೆ ಇಲ್ಲ ಸರ್ ಅಂದಳು. ಅಷ್ಟರಲ್ಲಿ ಆರುಷ್ ಒಂದು ಹೆಲ್ಮೆಟ್ ತೆಗೆದು ಅವಳ ಕೈಗಿಟ್ಟು, ತಗೋ ಇದನ್ನು ಹಾಕಿಕೋ ಎಂದನು. ಸೈರಾ ಬೈಕ್ ಏರಲು ಸ್ವಲ್ಪ ತಡಬಡಾಯಿಸಿದಾಗ ಆರುಷ್ ಅವಳ ಕೈ ಹಿಡಿದು ಸಹಾಯ ಮಾಡಿ ತನ್ನ ಹಿಂದೆ ಕೂರಿಸಿಕೊಂಡನು. ಅವನು ಬೈಕ್ ಸ್ಟಾರ್ಟ್ ಮಾಡಿದಾಗ ಬಂದ ಆ ಭರ್ಜರಿ ಸೌಂಡ್ಗೆ ಸೈರಾ ಒಂದು ಕ್ಷಣ ಹೆದರಿ ಆರುಷ್ನ ಭುಜವನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಆರುಷ್ ಸಣ್ಣಗೆ ನಕ್ಕು ಬೈಕ್ ವೇಗವಾಗಿ ರಸ್ತೆಗೆ ಇಳಿಸಿದನು. ಇತ್ತ ಮನೆಯಲ್ಲಿ ಲಕ್ಷ್ಮಿಯವರಿಗೆ ಜಯಂತ್ ಅಮ್ಮನ ಮಾತು ಚುಚ್ಚಿದ ಹಾಗೆ ಆಗಿತ್ತು. ನನ್ನನ್ನೇ ಗಲೀಜು ಅಂತಾಳ ಆ ಲಡ್ಕಿ ಅಂತ ಸಿಟ್ಟಿನಿಂದ ಇಡೀ ಮನೆಯನ್ನು ಉಜ್ಜಿ ಉಜ್ಜಿ ತೊಳೆಯೋಕೆ ಶುರು ಮಾಡಿದರು. ಪಕ್ಕದ ಮನೆಯವರು ಅಂದಿಂದು ಸುಳ್ಳಾಗಬಾರ್ದು ಅಂತ ಮೂಲೆ ಮೂಲೆಯನ್ನು ಬಿಡದೆ ಕ್ಲೀನ್ ಮಾಡ್ತಿದ್ರು. ಒಂದು ಸಮನೆ ಫಿನಾಯಿಲ್ ಸುರಿದು ತೊಳೆದಿದ್ದರಿಂದ ಇಡೀ ಮನೆಯಲ್ಲಿ ಫಿನಾಯಿಲ್ ವಾಸನೆ ತುಂಬಿ ಹೋಗಿತ್ತು. ಒಂದು ಬಾಟ್ಲಿ ಖಾಲಿಯಾದರೂ ಲಕ್ಷ್ಮಿಯವರ ಸಿಟ್ಟು ಮಾತ್ರ ತಣ್ಣಗಾಗಲಿಲ್ಲ. ಅವರ ಸ್ವಚ್ಛತಾ ಅಭಿಯಾನ ಕೂಡ ನಿಲ್ಲಿಲ್ಲ. ಇತ್ತ ರಸ್ತೆಯಲ್ಲಿ ಆರುಷ್ ತನ್ನ ಸೂಪರ್ ಬೈಕ್ ಅನ್ನು ವೇಗವಾಗಿ ಚಲಾಯಿಸುತ್ತಾ, ಸೈರಾಗೆ ಆ ವೇಗ ನೋಡಿ ಎದೆ ಬಡಿತ ಜೋರಾಗಿತ್ತು. ಗಾಬರಿಯಲ್ಲಿ ಕಣ್ಣು ಬಿಡಲು ಹೆದರು ಅರಿಯದೆಯೇ ಆರುಷ್ನನ್ನು ಬಿಗಿಯಾಗಿ ತಬ್ಬಿಕೊಂಡು ಅವನ ಬೆನ್ನಿಗೆ ಅಂಟಿಕೊಂಡು ಕುಳಿತಿದ್ದಳು. ಆರುಷ್ ಬೈಕ್ನ ಮಿರರ್ನಲ್ಲಿ ಸೈರಾ ಕಣ್ಣು ಮುಚ್ಚಿ ಹೆದರಿರೋದನ್ನ ನೋಡಿ ತುಂಟದನಿಂದ ನಕ್ಕು ಕೇಳಿದ, ಸೈರಾ, ನಿನ್ಗೆ ಭಯ ಆಗ್ತಿದ್ಯಾ? ಆರ್ ಯು ಓಕೆ? ಸೈರಾ ತನ್ನ ಭಯವನ್ನು ಹೊರಹಾಕಬಾರದು ಅಂತ ಹಠಕ್ಕೆ ಬಿದ್ದು ಕಣ್ಣು ಮುಚ್ಚಿಕೊಂಡೆ ಜೋರಾಗಿ ಕಿರುಚಿದಳು. ನಾನೇನು ಭಯ ಪಡ್ಲಿ, ನನಗೇನು ಭಯ ಇಲ್ಲ ಹೀಗೆ ಹೇಳ್ತಿದ್ದ ಹಾಗೆಯೇ ಬೈಕ್ ಸ್ವಲ್ಪ ವೇಗ ಪಡೆದುಕೊಂಡಾಗ ಇನ್ನೂ ಜಾಸ್ತಿ ಹೆದರಿ ಅವನ ಸೊಂಟವನ್ನು ಮತ್ತಷ್ಟು ಗಟ್ಟಿಯಾಗಿ ಅಪ್ಪಿಕೊಂಡಳು. ಆರುಷ್ಗೆ ಅವಳ ಈ ವಿಚಿತ್ರವಾದ ಧೈರ್ಯ ನೋಡಿ ಮನಸ್ಸಿನಲ್ಲೇ ನಗು ಬಂತು. ಅವಳ ಅಪ್ಪುಗೆಯಿಂದ ಅವನ ಮುಖದಲ್ಲೂ ಒಂದು ಸಣ್ಣ ಮಿಂಚು ಮೂಡಿತು. ಆರುಷ್ ಬೈಕ್ ನಿಲ್ಲಿಸಿದ್ರು. ಸೈರಾ ಮಾತ್ರ ಇನ್ನು ಲೋಕವನ್ನೇ ಮರೆತು ಅವನನ್ನೇ ಬಿಗಿಯಾಗಿ ತಬ್ಬಿಕೊಂಡು ಕಣ್ಣು ಮುಚ್ಚಿ ಕುಳಿತಿದ್ದಳು. ಅವಳ ಈ ಅವಸ್ಥೆ ನೋಡಿ ಆರುಷ್ಗೆ ನಗು ತಡೆಯಲಾಗಲಿಲ್ಲ. ಮೆಲ್ಲಗೆ ನಗುತ್ತಾ, ಸೈರಾ, ಜಾಗ ಬಂತು, ಇಳಿಯಲ್ವಾ? ಇಲ್ಲ ಅಂದ್ರೆ ಇನ್ನೂ ಒಂದು ರೌಂಡ್ ಕರ್ಕೊಂಡು ಹೋಗ್ಲಾ ಅಂತ ಕೇಳಿದ. ತಕ್ಷಣ ಎಚ್ಚರವಾದ ಸೈರಾ ಗಾಬರಿಯಿಂದ ಕಣ್ಣು ಬಿಟ್ಟು, ಅಯ್ಯೋ ಬೇಡ ಬೇಡ ಅಂತ ಚೀರಿದಳು. ಹೇಗೋ ಬೈಕ್ನಿಂದ ಕೆಳಗಿಳಿದು ಹೆಲ್ಮೆಟ್ ತೆಗೆಯೋಕೆ ಹೋದವಳು ಫಜೀತಿ ಅನುಭವಿಸಿದಳು. ಆರುಷ್ ಮತ್ತೊಮ್ಮೆ ಕಾಲೆಳೆಯುತ್ತಾ, ನೀನು ಓಕೆನಾ ಅಂದ. ಸೈರಾ ಮುಖ ಸೊಟ್ಟಗೆ ಮಾಡಿ, ಆಲ್ಮೋಸ್ಟ್ ಓಕೆ, ನೀವು ನನ್ನ ಸಾಯಿಸೋದು ಒಂದು ಬಾಕಿ ಇತ್ತು ಅಷ್ಟೇ. ನಾನು ಇವತ್ತು ಸತ್ತೇ ಹೋದೆ ಅನ್ಕೊಂಡೆ. ಈ ಬೈದಿಂದ ಸಾಯೋ ಬದಲು ನಾನೇ ನಡೆದುಕೊಂಡು ಇಲ್ಲಿಗೆ ಬಂದ್ಬಿಡ್ತಿದ್ದೆ. ಈ ಹೆಲ್ಮೆಟ್ ಬೇರೆ ಬರ್ತಿಲ್ವಾ, ಇದನ್ನು ಹೇಗೆ ತೆಗೆಯೋದು ಅಂತ ಒದ್ದಾಡಿದಳು. ಆರುಷ್ ಮೆಲ್ಲಗೆ ಸೈರಾಳ ಹತ್ತಿರ ಬಂದು, ನಾನೇ ತೆಗಿತೀನಿ ಇರು ಅಂದಾಗ ಸೈರಾ ತನ್ನ ಹಠ ಬಿಡದೆ, ಬೇಡ, ಐ ಆಮ್ ಫೈನ್, ನಾನೇ ತೆಗಿತೀನಿ ಅಂದಳು. ಆದರೆ ಅವಳಿಂದ ಅದು ಸಾಧ್ಯವಾಗಲಿಲ್ಲ. ಕೊನೆಗೆ ಆರುಷ್ ಅವಳ ಅತಿ ಸನಿಹಕ್ಕೆ ಬಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೆಲ್ಮೆಟ್ನ ಲಾಕ್ ತೆಗೆದ. ಸೈರಾ, ಈ ಮಕ್ಕಳ ಥರ ಆ್ಯಕ್ಟಿಂಗ್ ಮಾಡೋದನ್ನ ಬಿಡು ಅಂದ ಆರುಷ್. ಸೈರಾಗೆ ಒಂದು ಕ್ಷಣ ಏನು ಮಾತಾಡಬೇಕು ಅಂತ ತೋಚಲಿಲ್ಲ. ಕೊನೆಗೆ ಸ್ವಲ್ಪ ಕಿರಿಕಿರಿ ಮಾಡಿಕೊಳ್ಳುತ್ತಾ, ವಾಟ್, ಈಗಾಗಲೇ ನನಗೆ ಏನು ಮಾಡೋಕೆ ಆಗಲ್ಲ ಅಂತ ನಿಮಗೂ ಗೊತ್ತಿದೆ ಅಲ್ವಾ? ನನಗೇನು ಹ್ಯಾಂಡಲ್ ಮಾಡೋಕೆ ಬರಲ್ಲ, ನನಗೇನು ಇಲ್ಲಿಗೆ ಬರೋಕೆ ಇಷ್ಟ ಇರಲಿಲ್ಲ, ನನ್ನ ಬಾಸ್ ಆರ್ಡರ್ ಮಾಡಿದ್ದಕ್ಕೆ ಬಂದಿರೋದು ಅಂತ ಗೊಣಗಿದಳು. ಆರುಷ್ ಅವಳನ್ನು ದಿಟ್ಟಿಸಿ ನೋಡೋೆ, ಓಕೆ ದೆನ್ ಅಂದಮೇಲೆ ಒಳಗೆ ಹೋಗು, ನಿನ್ನ ಕೆಲಸ ಏನಿದೆಯೋ ಅದನ್ನ ಮಾಡು ಅಂತ ಹೇಳಿ ಗಂಭೀರವಾಗಿ ಮುಂದೆ ನಡೆದ. ಆರುಷ್ ಮತ್ತು ಸೈರಾ ಪ್ರಿಂಟಿಂಗ್ ಪ್ರೆಸ್ ಒಳಗೆ ಕಾಲಿಟ್ಟಾಗ ಅಲ್ಲಿನ ಮಾಲೀಕ ಸೂರ್ಯ ಕೆಲಸದ ಗಡಿಬಿಡಿಯಲ್ಲಿದ್ದ. ಆರುಷ್ನನ್ನು ನೋಡಿದ ತಕ್ಷಣ ಆಶ್ಚರ್ಯದಿಂದ, ವಾಟ್ ಅ ಸರ್ಪ್ರೈಸ್ ಬ್ರದರ್, ಹೇಗಿದ್ದೀಯಾ ಅಂತ ಓಡಿ ಬಂದು ಅಪ್ಪಿಕೊಂಡ. ಆರುಷ್ ನಗುತ್ತಾ, ಫೈನ್ ಬ್ರದರ್, ನೀನು ಹೇಗಿದ್ದೀಯಾ ಅಂದ. ನಂತರ ಮಾಲೀಕ ಸೈರಾ ಕಡೆಗೆ ನೋಡಿ, ಹ್ಯಾಲೋ, ಗ್ಲಾಡ್ ಟು ಮೀಟ್ ಯು ಅಂದ. ಸೈರಾ ಮುಗುಳ್ನಗುತ್ತಾ ವಿಶ್ ಮಾಡಿದಳು. ಏನು ಕುಡಿತೀರಾ, ಬನ್ನಿ ಒಳಗೆ ಅಂತ ಇಬ್ಬರನ್ನು ಕರೆಯುವಾಗ ಸೈರಾ ಮೊದಲು ನನಗೇನು ಬೇಡ ಅಂದ್ಲು. ಆರುಷ್ ಕೀಟಲೆಯಾಗಿ, ಸೈರಾ, ನಿನಗೆ ನಿಜವಾಗ್ಲೂ ಏನು ಬೇಡವಾ ಅಂತ ಕೇಳಿದಾಗ ಅವಳು ಪೆಚ್ಚಾಗಿ ನಗುತ್ತಾ, ಒಂದು ಕಪ್ ಟೀ ಅಂತ ಸಣ್ಣಗೆ ಹೇಳಿದಳು. ಸೂರ್ಯ ನಗುತ್ತಾ, ಅಲ್ಲಿನ ರಿಸೆಪ್ಷನಿಸ್ಟ್ಗೆ 3 ಟೀ ತನ್ನಿ ಅಂತ ಹೇಳಿ ಅವರಿಬ್ಬರನ್ನು ತನ್ನ ಕ್ಯಾಬಿನ್ ಒಳಗೆ ಕರೆದುಕೊಂಡು ಹೋದ. ಕ್ಯಾಬಿನ್ ಒಳಗೆ ಹೋದ ಮೇಲೆ ಸೂರ್ಯ ಆರುಷ್ನ ಕಾಲೆಳೆಯೋಕೆ ಶುರು ಮಾಡಿದ. ಯಾಕಪ್ಪ ಫೋನ್ ಮಾಡಲ್ವಾ? ಕೆಲವೊಮ್ಮೆ ಒಬ್ಬ ಮನುಷ್ಯ ಅನ್ಕೊಂಡಿದ್ದಾನೆ ಹುಡುಕುತ್ತಾ ಇರ್ತಾನೆ ಅಲ್ವಾ? ಇಲ್ಲಿ ನೋಡು ಅಂತ ಏನೋ ಫೈಲ್ಸ್ ತೋರಿಸ್ತಾ ಸೈರಾ ಕಡೆಗೆ ತಿರುಗಿದ. ಅಮ್ಮ ಸೈರಾ, ಇವನು ಮೊದಲಿನಿಂದಲೂ ಹೀಗೆ, ದೇವರು ನಿನಗೆ ತುಂಬಾ ತಾಳ್ಮೆ ಕೊಡ್ಲಿ ಇವನ ಜೊತೆ ಕೆಲಸ ಮಾಡೋಕೆ ಅಂತ ತಮಾಷೆ ಮಾಡಿದ.
ಸೈರಾ ಮನಸ್ಸಿನಲ್ಲೇ ನನಗೂ ಅದೇ ಬೇಕಾಗಿದೆ ಅಂದುಕೊಂಡು ಥ್ಯಾಂಕ್ ಯು ಸೋ ಮಚ್ ಸರ್ ಅಂದಳು. ಆರುಷ್ ಅವಳ ಮುಖವನ್ನೇ ದಿಟ್ಟಿಸಿ ನೋಡಿದ. ಸೂರ್ಯ ನಗುತ್ತಾ, ನಾವಿಬ್ಬರು ಹೈಸ್ಕೂಲ್ ಫ್ರೆಂಡ್ಸ್ ಗೊತ್ತಾ, ಇವನು ಯಾವತ್ತೂ ನನ್ನ ಬಗ್ಗೆ ನಿನಗೆ ಹೇಳಿಲ್ವಾ ಅಂತ ಕೇಳಿದಾಗ ಸೈರಾಗೆ ಆಶ್ಚರ್ಯವಾಯಿತು. ಆರುಷ್ಗೆ ಇಷ್ಟೊಂದು ಆಪ್ತ ಗೆಳೆಯರಿದ್ದಾರೆ ಅಂತ ಅವಳು ಅಂದುಕೊಂಡಿರಲಿಲ್ಲ. ಸೂರ್ಯ ಟೀ ಕುಡಿಯುತ್ತಾ ಹಳೆಯ ನೆನಪುಗಳಿಗೆ ಜಾರಿದ. ಗೊತ್ತಾ ಸೈರಾ, ನಾನು ಮತ್ತು ಆರುಷ್ ಯಾವಾಗಲೂ ಜೊತೆಯಾಗೇ ಇರ್ತಿದ್ವಿ. ನಮಗೆ ಟೀ ಅಂದರೆ ಪ್ರಾಣ. ಈ ಮನುಷ್ಯ ಇದಾನಲ್ಲ, ಇಡೀ ಗ್ಯಾಲಂಟ್ರಿ ಹೈಸ್ಕೂಲ್ ಕಂಡ ಅತ್ಯಂತ ಕ್ರೇಜಿ ಸ್ಟೂಡೆಂಟ್ ಇವನು. ಇವನಿಲ್ಲದೆ ನಾವ್ಯಾರು ಇಷ್ಟು ಬೆಳೆಯೋಕೆ ಸಾಧ್ಯವೇ ಇರಲಿಲ್ಲ ಅಂದ. ಸೈರಾ ಟೀ ಕಪ್ ಕೈಗೆತ್ತಿಕೊಳ್ಳುತ್ತಾ, 1 ತಿಂಗಳ ಹಿಂದೆ ನಾನು ಇದೆಲ್ಲ ಬೇಡ ಅಂತ ಅಂದಿದ್ದೆ. ಈಗ ಎಂಜಾಯ್ ಯುವರ್ ಟೀ ಅಂತ ನಾನೇ ಹೇಳ್ತಿದ್ದೀನಿ ಎಂದು ಮೆಲ್ಲಗೆ ನಕ್ಕಳು. ಆದರೆ ಸೂರ್ಯನ ಧ್ವನಿ ಈಗ ಸ್ವಲ್ಪ ಗಂಭೀರವಾಯಿತು. ಅವನು ಆರುಷ್ನನ್ನು ಕೃತಜ್ಞತೆಯಿಂದ ನೋಡುತ್ತಾ ಹೇಳಿದ, ಇವನು ನಿಜಕ್ಕೂ ಒಬ್ಬ ಹುಚ್ಚ, ಅದರಲ್ಲಿ ಸಂಶಯವೇ ಇಲ್ಲ. ಆದರೆ ಇವತ್ತು ಇವನು ನನ್ನ ಜೊತೆ ಇಲ್ದಿದ್ರೆ ನಾನು ಬೀದಿಯಲ್ಲಿ ಇರಬೇಕಿತ್ತು. ಇವನು ನನ್ನನ್ನು ಕೈ ಹಿಡಿದು ನಡೆಸಿದ ರೀತಿ, ನನ್ನನ್ನು ಒಬ್ಬ ಮನುಷ್ಯನನ್ನಾಗಿ ಮಾಡಿದ್ದು ಇವನೇ ಅಂದ. ಸೈರಾ ಒಂದು ಕ್ಷಣ ಸ್ತಬ್ಧಳಾದಳು. ವೇದಿಕ್ ಹೇಳಿದಂತೆ ಆರುಷ್ ಕೇವಲ ಲಾಭಕ್ಕಾಗಿ ಕೆಲಸ ಮಾಡುವವನಲ್ಲ, ಅವನು ತನ್ನ ಗೆಳೆಯನಿಗಾಗಿ ಎಂತಹ ತ್ಯಾಗಕ್ಕೂ ಸಿದ್ಧನಾಗುವ ವ್ಯಕ್ತಿ ಎಂದು ಅವಳಿಗೆ ಅರಿವಾಯಿತು. ವೇದಿಕ್ ಹೇಳುತ್ತಿರುವ ಸುಳ್ಳುಗಳು ಮತ್ತು ಸೂರ್ಯ ಹೇಳುತ್ತಿರುವ ಈ ಸತ್ಯದ ನಡುವೆ ಅವಳ ಮನಸ್ಸು ಒದ್ದಾಡಲು ಶುರು ಮಾಡಿತು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಕಥೆಯನ್ನು ವೀಕ್ಷಿಸಿದ ನಂತರ ನಮಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.